ಹಲೋ ದುರ್ಗಾ, ಹೇಗಿದ್ಯಾ? ಚೆನ್ನಾಗಿ ನಿದ್ದೆ ಬಂತಾ? ಸತ್ಯ ಗೊತ್ತಾದ್ಮೇಲೆ ನಿನ್ನ ಹೃದಯ ಒಡೆದು ಹೋಗಿರ್ಬೇಕು ಅಲ್ವಾ? ಅಯ್ಯೋ ಪಾಪ, ಬೇಜಾರಾಯ್ತಾ ದುರ್ಗಾ? ನೋವಾಗ್ತಾ ಇದೆಯಾ ದುರ್ಗಾ? ಹಸುವಿನ ವೇಸ್ಟಲ್ಲಿರೋ ಮೃಗ ನೀನು ಅಂತ ಗೊತ್ತಾಗ್ತಿದೆ. ಎಲ್ಲರೂ ಎದುರುಗಡೆ ಎಷ್ಟೊಂದು ನಾಟಕ ಮಾಡ್ತೀಯಲ್ಲ. ನಮ್ಮಕ್ಕನ ಕೊಲೆ ಮಾಡಿ ನಮ್ಮಪ್ಪಗೆ ಹುಚ್ಚಿಡ್ಸಿ ನನ್ನ ಇಡೀ ಸಂಸಾರನೇ ನಾಶ ಮಾಡಿದ್ಯಲ್ಲ. ಏನು ಮಾಡೇ ಇಲ್ಲ ಅನ್ನೋ ತರ ಆಡ್ತಿದ್ಯಲ್ಲ ನಿನ್ನಿಂದ ಹೊಸ್ಗೆ ಪುಟ್ ಮೇಡಮ್ಗೆ ಯಾವತ್ತಿದ್ರು ಅಪಾಯನೇ. ವಾರೆ ವಾ, ನಾಟ್ ಬ್ಯಾಡ್. ಕೊನೆಗೂ ನಿನಗೆ ಅರ್ಧ ವಿಷಯ ಆದ್ರೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅರ್ಧ ವಿಷಯನ? ಏನ್ ಹೇಳ್ತಿದ್ಯಾ? ಇನ್ನು ಏನ್ ಬಾಕಿ ಇದೆ ಅಕ್ಕ? ಏನ್? ನನಗೂ ಗೊತ್ತಿಲ್ಲ ದುರ್ಗಾ. ನನಗೆ ಗೊತ್ತಿರೋ ಸತ್ಯಗಳನ್ನೆಲ್ಲ ನಾನು ಈಗಾಗಲೇ ನಿನಗೆ ಹೇಳಾಗಿದೆ. ಇಟ್ಸ್ ಓಕೆ ದುರ್ಗಾ, ಇಟ್ಸ್ ಓಕೆ. ಈ ಉಳಿದಿರೋ ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ನಿನ್ಗಿನ್ನೂ ಸಾಕಷ್ಟು ಸಮಯ ಇದೆ. ಹೋಗ್ತಾ 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 ನಿಧಾನವಾಗಿ ಎಲ್ಲ ನಿನಗೆ ಅರ್ಥ ಆಗತ್ತೆ. ಯೋಚನೆ ಮಾಡಬೇಡ. ಆಗ್ಲೂ ಕೂಡ ನೀನು ಇದೇ ಥರ ಕಕ್ಕ ಬಿಕ್ಕಿಯಾಗಿ ಹೆದರ್ಕೊಂಡು ಅಳ್ತಾ ಇರು. ಹೋಗ್ತಾ ಹೋಗ್ತಾ ಗೊತ್ತಾಗೋ ಮಾತೇ ಇಲ್ಲ. ಇವತ್ತೇ ಈಗ್ಲೇ ನಿನ್ನ ಅಸಲಿ ಮುಖ ಏನು ಅನ್ನೋದನ್ನ ಈ ಮನೆಯವ್ರ ಮುಂದೆ ನಾನ್ ಬಿಚ್ಚಿಡ್ತೀನಿ. ನಿನ್ಗೆಲ್ಲ ಸತ್ಯಗಳನ್ನ ಬಾಸ್ ಮುಂದೆ ಹೇಳಿ ಇವತ್ತೇ ನಿನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ. ನೋಡ್ತಾ ಇರು. ಮಾಡ್ಬೇಕಾ? ನನ್ನ ತಂಗಿಗೆ ಏನಾದ್ರೂ ಮಾಡಿದ್ರೆ? ಅಂಬಿಕಾ, ಡೋಂಟ್ ವರಿ. ನಿನ್ ತಂಗಿಗೆ ನಾನು ಏನೂ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ದುರ್ಗಾಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ದುರ್ಗಾ, ನೀನೀಗ ಶರತ್ಗೆ ಎಲ್ಲ ಸತ್ಯನೂ ಹೇಳ್ತಾ ಇದೀಯ ಅಲ್ವಾ? ನೀನು ಸತ್ಯ ಹೇಳಿದ್ಮೇಲೆ ಏನಾಗಬಹುದು ಅನ್ನೋ ಭವಿಷ್ಯನ ನಾನೀಗ ನಿನಗೆ ತೋರಿಸ್ತೀನಿ. ಇದು ಈ ಮಾಳ್ವಿಕಾ ನಿನಗೆ ಮಾಡ್ತಾರೋ ಫೇವರ್ ಅಂತ ತಿಳ್ಕೊ. ನೀನು ಅದನ್ನ ನೋಡಿದ ಮೇಲೆ ನೀನು ಶರತ್ಗೆ ಸತ್ಯ ಹೇಳಬೇಕು ಅಂತ ಅನ್ಸಿದ್ರೆ ಹೇಳು, ನನಗೆ ಯಾವ ತೊಂದರೆನೂ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಇದೊಂದ್ಸಲ ನನ್ನ ಮಾತು ಕೇಳು ಅಪ್ಪ. ನೀನೇ ಹೇಗಾದ್ರೂ ಮಾಡಿ ತರುಣ್ಗೆ ಹೆಲ್ಪ್ ಮಾಡಬೇಕು. ಗೊತ್ತು ನಾನು ಪ್ರತಿ ಸಲ ಹೀಗೆ ಬಂದು ಕೇಳೋದು ಸರಿ ಇರಲ್ಲ ಅಂತ. ಆದರೆ ಹೊರಗಡೆ ಜನ ತರುಣ್ನ ಚುಚ್ಚಿ ಮಾತಾಡ್ಸೋದು, ಅವನ್ನ ಅವಮಾನ ಮಾಡೋದು ನನ್ನ ಕೈ ನೋಡಕ್ ಆಗ್ತಿಲ್ಲ ಅಪ್ಪ. ನೋಡು, ನೀನು ಹೇಳಿದ್ದು ಸರಿನೇ ಇರಬಹುದು, ಆದರೆ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ಅಪ್ಪ, ತರುಣ್ ಇಸ್ ರಿಯಲಿ ಕೇಪಬಲ್. ಪಾಪ ಅಪ್ಪ, ಅವನು ನನಗೋಸ್ಕರ ಅವನಿಗಾಗೋ ಅವಮಾನ ಸಹಿಸ್ಕೊಂಡು ಸೈಲೆಂಟ್ ಆಗಿದ್ದಾನೆ. ಆದರೆ ಒಳಗಡೆ ಅವನು ಎಷ್ಟು ನರಳ್ತಾ ಇದ್ದಾನೆ ಅಂತ ನನಗೆ ಮಾತ್ರ ಗೊತ್ತು. ಅವನ ಮುಖದಲ್ಲಿ ಬೇಜಾರನ್ನ ನನ್ನ ಕೈ ನೋಡಕ್ ಆಗಲ್ಲ ಅಪ್ಪ. ಅಪ್ಪ ಅಪ್ಪ ಪ್ಲೀಸ್, ನಮ್ಮ ಆಫೀಸಲ್ಲಿ ತರುಣ್ಗೆ ಈಗ ಇರೋದಕ್ಕಿಂತ ದೊಡ್ಡ ಪೊಸಿಷನ್ ಕೊಡಿ ಅಪ್ಪ. ಅವನು ಹೈ ಪೊಸಿಷನಲ್ಲಿದ್ದರೆ ಅವನ್ನ ಯಾರು ಲೈಟಾಗಿ ತಗೊಳ್ಳೋದಿಲ್ಲ. ಪ್ಲೀಸ್ ಅಪ್ಪ, ಇದೊಂದು ಕೆಲಸ ಮಾಡಿಕೊಡಿ ಪ್ಲೀಸ್. ಆಯ್ತು, ಆದರೆ ನೀನು ಹೇಳಿದ್ದು ಈಗಲೇ ಆಗಬೇಕು ಅಂತ ಹಠ ಮಾಡಬಾರ್ದು. ನಾನು ಕಂಪ್ನಿನಲ್ಲಿ ಏನು ಚೇಂಜಸ್ ಮಾಡ್ಬೋದು ಅಂತ ನೋಡ್ತೀನಿ. ಆಮೇಲೆ ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಓಕೆ, ಗುಡ್ ನೈಟ್. ನೋ ಚಾನ್ಸ್. ಷರತ್ತು ನನ್ನ ವಿರುದ್ಧ ಒಂದು ಹೆಜ್ಜೆನೂ ಇಡೋದಿಲ್ಲ. ಆದರೆ ನನ್ನ ಮೇಲೆ ಒಂದು ಸಣ್ಣ ಅನುಮಾನ ಅಂತೂ ಮೂಡೇ ಮೂಡುತ್ತೆ. ಎಸ್, ಅದೇ ನನಗೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ಒಂದು ವೇಳೆ ದುರ್ಗಾ ಏನಾದರೂ ಸತ್ಯ ಹೇಳ್ಬಿಟ್ರೆ ಅವಳು ಇಡೀ ಲೈಫಲ್ಲಿ ಶರತ್ ಯಾವತ್ತೂ ಅವಳನ್ನ ನಂಬದೇ ಇರೋ ಹಾಗೆ ನಾನು ಮಾಡ್ತೀನಿ. ಅವಳು ಸತ್ಯ ಹೇಳೋಕ್ಕೂ ಮುಂಚೆ ಅವಳ ಕತೆ ಮುಗಿಸ್ತೀನಿ.
ಬೋಸು, ನೀವೆಲ್ಲೂ ಹೋಗ್ಬೇಡಿ. ನನ್ ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ. ನೀವ್ ನನ್ ಜೊತೆಲೇ ಇರ್ಬೇಕು. ದುರ್ಗಾ, ಯಾಕೆ ಹೇಳ್ತಾ ಇದೀಯಾ? ದುರ್ಗಾ, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನೀವೆಲ್ಲೂ ಹೋಗ್ಬಾರ್ದು ಬೋಸು. ನೀವ್ ನನ್ ಬಿಟ್ಟೆಲ್ಲೂ ಹೋಗ್ಬಾರ್ದು. ನಾನು ಈ ತರ ಒಂಟಿಯಾಗಿ ಬಿಟ್ಟು ಹೋಗೋದು ನನ್ಗಿಷ್ಟ ಇಲ್ಲ. ನೀವ್ ಯಾವಾಗ್ಲೂ ನನ್ ಜೊತೆಲೇ ಇರ್ಬೇಕು. ದುರ್ಗಾ, ಹೌದು, ಇಷ್ಟ ದಿನ ನನ್ನ ಮನ್ಸನ್ನ ನಾನೇ ಕಟ್ಟಾಕೊಂಡಿದ್ದ. ಆದ್ರೆ ಈಗ ಗೊತ್ತಾಗ್ತಿದೆ, ನೀವಿಲ್ಲ ಅಂದ್ರೆ ಆ ಜೀವನಕ್ಕೆ ಅರ್ಥನೇ ಇಲ್ಲ ಬೋಸು. ನೀವು ನನಗ್ ಬೇಕು. ನಿಮ್ ಪ್ರೀತಿ ನನಗ್ ಬೇಕು. ನಾನು ತುಂಬಾ ಪ್ರೀತಿಸ್ತಿದ್ದೀನಿ ಬೋಸು.